ಗೊತ್ತಾ? ಹಾ ಗೊತ್ತು, ಅವಳ ಮಗಳು ಅನ್ನೋದು ಗೊತ್ತು, ನನ್ ಮನೆ ಹುಡ್ಕೊಂಡ್ ಬಂದಿದ್ಯಾ ಅನ್ನೋದು ನನ್ಗೆ ಗೊತ್ತು. ಅಪ್ಪ ಅಪ್ಪ ಅಂದ್ಕೊಂಡು ನಮ್ ಭಾವನ ಹತ್ರ ಮಾಡ್ಕೊಳಕ್ ನೋಡ್ತಿದ್ಯಾ ಅನ್ನೋದು ನನ್ಗೆ ಗೊತ್ತು. ಆದ್ರೆ ನನಗ್ ಗೊತ್ತಾಗದೆ ಇರೋದು ಒಂದೇ, ನಮ್ ಭಾವನ ಹತ್ರ ನಾನೇ ನಿಮ್ ಮಗಳು ಅಂತ ಯಾಕೆ ಹೇಳಿಲ್ಲ ಅಂತ. ಯಾಕೆ ಅಂದ್ರೆ ನಾನೇ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲದೆ ಇರೋದಕ್ಕೆ. ಇದ್ದ ಗೆಜ್ಜೆ ಶಾಲು ನಿನ್ನ ಹತ್ರನೇ ಇದೆ ಅನ್ನೋ ಕಾರಣಕ್ಕೆ. ನಾನೇ ಶೋಭಾ ಚಂದ್ರ ಅವರ ಮಗಳು ಅಂತ ಹೇಳೋ ವ್ಯಕ್ತಿ ಸತ್ತು ಹೋಗಿರೋದಕ್ಕೆ. ಎಲ್ಲ ಪ್ರಶ್ನೆನೇ ಉತ್ತರ ಇಲ್ಲ ಅನ್ನೋ ಕಾರಣಕ್ಕೆ. ಕೋಮಾದಿಂದ ಹೊರಗೆ ಬಂದು ನನ್ ಜೊತೆ ಮಾತಾಡಿದ ಮರುಕ್ಷಣನೇ ಅವ್ರು ಹೇಗ್ ಸತ್ತು ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಸತ್ ಹೋದ್ರಾ ಇಲ್ಲ ಸಾಯಿಸಿದ್ಯಾ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೂ ಇಲ್ಲ. ಮುಖ್ಯವಾಗಿ ನನ್ನಮ್ಮ ಫ್ಯಾಕ್ಟ್ರಿಯಲ್ಲಿ ಯಾಕೆ ಸುಟ್ಟು ಹೋದ್ರು? ಅವಳು ಅಲ್ಲಿದ್ದಕ್ಕೆ ಸತ್ತು ಹೋದ್ಲು. ಆಹಾ, ಇರ್ಬೇಕಿದ್ದಿದ್ದು ಹಾಸ್ಪಿಟಲ್ ಅಲ್ವಾ? ಈ ಪ್ರಶ್ನೆಗೆ ಉತ್ತರಗಳನ್ನ ಹುಡ್ಕೋ ಕೆಲ್ಸದಲ್ಲೇ ಇದ್ದೀನಿ. ಗೊತ್ತಾದ ದಿನ ಅಪ್ಪಂಗೆ ನಾನು ಯಾರು ಅಂತ ಹೇಳ್ತೀನಿ, ಅಮ್ಮನ ವಿಷಯದಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಆ ದಿನಕ್ಕೋಸ್ಕರ ನಾನು ಎದುರು ನೋಡ್ತಾ ಇದ್ದೀನಿ. ಈ ಮನೆಗೋಸ್ಕರ ನಿಮ್ಮ ಯಜಮಾನ್ರ ಶ್ರೇಯಸ್ಗಾಗಿ ನಿನ್ನ ಕೈಲಿ ಇಷ್ಟು ಮಾಡೋಕ್ಕಾಗಲ್ವಾ? ಹೇಗೆ ಮೇಡಮ್, ಹೆತ್ತ ತಾಯಿ ಥರ ಇರೋ ಫ್ಯಾಕ್ಟ್ರಿಗೆ ನಾನು ಅದು ಹೇಗೆ ಬೆಂಕಿ ಹಚ್ಚಲಿ ಮೇಡಮ್? ಹೆತ್ತ ತಾಯಿ ಆದರೂ ಸತ್ತ ಮೇಲೆ ಬೆಂಕಿ ಇಡಲೇಬೇಕಲ್ವಾ? ತಂಗಿಮ್ಮ, ತಂಗಿಮ್ಮ,
ಏನಾಗಿದೆ ನಂಗೆ? ಇಲ್ದೇ ಇರೋ ವ್ಯಕ್ತಿನ ಇದ್ದಾಳೆ ಅಂತ ಯಾಕೆ ಅನ್ಕೊಂಡೆ ನಾನು? ಅಷ್ಟಕ್ಕೂ ಭುವಿ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ಹಲೋ, ಹಾಯ್ ಭಾವ. ಬಾವ ಯಾಕೆ? ರಿಲೇಷನ್ ನೋಡಿದ್ರೆ ಹಾಗೇನೆ ಕರಿಬೇಕಲ್ವಾ? ಯಾಕೆ ಫೋನ್ ಮಾಡಿದೆ? ಇವತ್ತು ಮನೇಲಿ ಸಂಗೀತ್ ನಡೀತು. ಇಲ್ಲಿ ಎಲ್ರೂ ಡ್ಯಾನ್ಸ್ನ ಸಖತ್ತಾಗಿ ಮಾಡಿದ್ರು. ನಾನ್ ಕೂಡ ಮಾಡ್ದೆ, ಗೊತ್ತಾ? ಆ ಹಳ್ಳಿ ಹುಡುಗಿ ಇದ್ದಾಳಲ್ಲ ಭುವಿ, ಏನ್ ಡ್ಯಾನ್ಸ್ ಹೇಳ್ಕೊಡ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಎಲ್ರೂ ಡ್ಯಾನ್ಸ್ನ ಚಿಂದಿಯಾಗಿ ಮಾಡಿದ್ರು. ಏನು? ಭುವಿ ಹೇಳ್ಕೊಟ್ಲಾ? ಹೌದು, ದಿನ ಅವಳೇ ಬಂದ್ ಹೇಳ್ಕೊಡ್ತಿದ್ಲು ಅಲ್ವಾ? ಇವತ್ತು ಬಂದಿದ್ಲು. ಭಾವ, ಊಟ ಮಾಡಿದ್ಯಾ? ಅದೆಲ್ಲ ನಿಂಗೆ ಬೇಕಾ? ಇದಕ್ಕೂ ಮೊದಲು ಬೇಕಾಗಿರ್ಲಿಲ್ಲ, ಆದ್ರೆ ಈ ನಡುವೆ ಯಾಕೋ ನಿನ್ ಬಗ್ಗೆನೇ ಯೋಚನೆ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಈಗ್ಲೂ ಕೂಡ ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನಂಗ್ ಮಾತ್ರ ಮೈ ಉರಿತಾ ಇದೆ. ಯಾಕೆ? ಆ ಭುವಿ ಬಂದ್ರೆ ಅನ್ಸಲ್ಲ ನಿನ್ಗೆ? ನಾನು ಫೋನ್ ಮಾಡಿದ್ರೆ ಅನ್ಸುತ್ತಾ? ಅವಳು ಯಾಕೆ ಬಂದಿದ್ದು? ನಂಗೆ ಗೊತ್ತಿಲ್ಲ, ನಮ್ಮಮ್ಮ ಕಳ್ಸಿದ್ದಕ್ಕೆ ಬಂದಿದ್ಲು ಅಷ್ಟೇ. ಊಟ ತಂದು ತನ್ನ ಕೈಯಾರೆ ತಿನ್ನಿಸ್ತಿದ್ಲು. ಏನ್ ವಿಷಯ? ಲವ್ವಾ? ಏಯ್, ಏನ್ ಮಾತಾಡ್ತಾ ಇದ್ಯಾ? ಅವಳ ಜೊತೆ ಲವ್ ಏನು? ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಅಂಥದ್ದೇನಾದ್ರೂ ಇದೆ ಅಂತ ಗೊತ್ತಾದ್ರೆ ಮಾತ್ರ ಸಾಯಿಸ್ತೀನಿ. ಏನಿದು? ಮುಗ್ದೋಗಿದೆ ಅನ್ಕೊಂಡಿದ್ ಭ್ರಮೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಯಾಕೆ? ಆಂಟಿ ಹಾಲ್ ಕೊಡಿ ಅಂದ್ರೆ ಬೇಡ ಅಂತ ಬಂದ್ರಂತೆ. ತಗೊಳ್ಳಿ. ಪ್ರತಿ ಸಲ ಮೋಸ ಹೋಗ್ತೀನಾ? ಇದು ಭ್ರಮೆನೆ. ಭ್ರಮೆ ಅಂದ್ರೆ ಏನರ್ಥ? ಹಾಲ್ ಕೊಡಿರಿ ಅಂದ್ರೆ? ಅರೆ, ಭ್ರಮೆ ಕೂಡ ನಿಜಾನಾ? ಚೆನ್ನಾಗಿ ಮಾತಾಡ್ತಾ ಇದೆ. ಯಪ್ಪ ಕಪಿ ಮುಖ ಅವ್ರೆ, ಇದು ಭ್ರಮೆ ಅಲ್ಲ. ಹಾಲು ತಣ್ಣಗಾಗತ್ತೆ, ಕುಡೀರಿ. ಈಗ್ಲೂ ಕೂಡ ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ. ಕಪಿ ಮುಕ್ಕ ಅವರೇ ಅಂತಿದೆ. ಏನದು ಹಾಗೆ ಹೇಳ್ತಿದ್ದೀರಾ? ಮೊದ್ಲು ಈ ಹಾಲ್ ಕುಡೀರಿ. ಟಿವಿ ಸೀರಿಯಲ್ ಅಲ್ಲಿ ಆಡ್ಸ್ ಕಂಟಿನ್ಯೂಸ್ ಆಗಿ ಬರೋ ಹಾಗೆ ಈ ಭ್ರಮೆ ಏನು ಹೀಗ್ ಕಂಟಿನ್ಯೂ ಆಗ್ತಿದೆ? ಈ ಹಾಲ್ ತಗೊಂಡ್ ನೋಡಿ, ಇದು ನಿಜ ಅಂತ ಅರ್ಥ ಆಗುತ್ತೆ. ಹಾಲ್ ತಗೊಂಡ್ರು ಪಾಯಸ ತಗೊಂಡ್ರು ಇದು ಅದೇ. ಅವಾಗ್ಲೇ ಒಂದ್ಸಲಿ ಮೋಸ ಹೋಗಿದ್ ಸಾಕು, ಅರ್ಜೆಂಟ್ ಆಗಿ ಮಾಯವಾಗ ಹೋಗು. ಈಗಾಗ್ಲೇ ಮೋಸ ಹೋಗಿದ್ಯಾರು? ಮಾಯ ಆಗೋದು ಅಂದ್ರೇನು? ನಿಮ್ಗೇನೋ ಆಗಿದೆ. ಆಂಟಿ, ಆಂಟಿ, ಬಾರಮ್ಮ ನೋಡು, ಭುವಿ ಇಲ್ಲ ಅಲ್ವಾ ಇಲ್ಲಿ? ಆದ್ರೂ ಅವಾಗಿಂದ ಹಾಲ್ ತಗೋ ಅಂತ ನನ್ಗೆ ಹೇಳ್ತಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಭ್ರಮೆ ಅಲ್ವಾ? ಭ್ರಮೆ ಅಂತಿದ್ಯಲ್ಲೋ ಭ್ರಮೆ. ಎದುರುಗಡೆನೆ ಅವಳ ನಿಲ್ಲಿಸ್ಕೊಂಡು ಏನು ನಿಜವಾಗ್ಲೂ ಇದ್ದಾಳ? ನಿಮ್ ಮಗಂಗೆ ಏನೋ ಆಗಿದೆ.
ನನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದ್ರಿ ಅಲ್ವಾ? ನನ್ನಲ್ಲ, ನಿಮ್ ಮಗನ್ ತೋರಿಸ್ಬೇಕು. ಗಗನ್, ನೀನ್ ಈ ಹಾಲ್ ತಗೋ. ನೀನ್ ಮೊದ್ಲು ಬಾ, ನಿನ್ ಜೊತೆ ಮಾತಾಡ್ಬೇಕು. ಮೊದ್ಲು ಇವ್ರ ವಿಷಯ ನೋಡಿ ಆಂಟಿ. ಅವನ್ ವಿಷಯ ಆಮೇಲೆ ನೋಡ್ತೀನಿ, ನೀನ್ ಬಾ ನನ್ ಜೊತೆ. ಏನಣ್ಣ, ಏನಾಯ್ತು? ಏನೋ ಪೂರ್ಣಿ, ಅವಾಗ ನೋಡಿದ್ರೆ ಬರ್ದೇ ಇದ್ರು ಬಂದಿರೋ ಹಾಗೆ ಅನ್ಸ್ತಿತ್ತು. ಇವಾಗ ನೋಡಿದ್ರೆ ಬಂದಿದ್ರು ಇಲ್ದೇ ಇರೋ ಹಾಗೆ ಅನ್ಸ್ತಾ ಇದೆ. ಯಾಕೆ ಹೀಗೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ? ಏನಮ್ಮ ಇದು? ಅಷ್ಟಕ್ಕೂ ಏನಾಗ್ತಾ ಇದೆ? ಇಲ್ದೇ ಇದ್ದಾಗ ಇದ್ಯಾ ಅಂದ, ಕಣ್ಮುಂದೆ ಇದ್ರು ಇಲ್ಲ ಅಂತ ಇದ್ದಾನೆ. ಅವನಿಗೇನಾಗಿದ್ಯೋ ನಿನ್ಗೇನಾಗಿದ್ಯೋ ನಂಗೆ ಅರ್ಥನೇ ಆಗ್ತಿಲ್ಲ. ನೀನ್ ನೋಡಿದ್ರೆ ಅವನಿಗೋಸ್ಕರ ಕ್ಯಾರಿಯರ್ ತಗೊಂಡು ಹೋಗಿದ್ಯಾ, ಕೇಳಿದ್ರೆ ನಾನ್ ತಗೊಂಡು ಹೋಗು ಅಂತ ಹೇಳ್ದೆ ಅಂತ ಹೇಳಿದ್ಯಾ. ಅದು ಅದು ಯಾವತ್ತೂ ಇಲ್ಲದ್ದು ಬೆಳಗ್ಗೆನೆ ಬಂದು ಇವತ್ತು ಅಡ್ಗೆ ನೀನೇ ಮಾಡ್ತೀನಿ ಎಂದೆ. ಅವನ್ಗೆ ಇಷ್ಟವಾದ ಅಡ್ಗೆನೆಲ್ಲ ಕೇಳಿ ತಿಳ್ಕೊಂಡೆ, ಅದನ್ನೇ ಮಾಡ್ಕೊಂಡು ತಗೊಂಡು ಹೋದೆ. ನಿಜ ಹೇಳು, ಅವನ್ನ ಇಷ್ಟಪಡ್ತಾ ಇದೀಯಾ? ಭಯ ಪಡ್ದೆ ಧೈರ್ಯವಾಗಿ ಹೇಳು. ನಿನ್ನಂತ ಸೊಸೆ ಬೇಕು ಅಂತ ಅಂದವಳೆ ನಾನು. ಹಾಗಿರುವಾಗ ನೀನೇ ಸೊಸೆಯಾಗಿ ಬರ್ತೀಯ ಅಂದ್ರೆ ನಂಗದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದೇನು ಹೇಳು? ನಿನ್ ಮನ್ಸಿನಲ್ಲಿ ಅಂಥದ್ದೇನಾದ್ರೂ ಯೋಚನೆ ಇದ್ರೆ ಹೇಳು, ಅವನ ಜೊತೆ ನಾನ್ ಮಾತಾಡ್ತೀನಿ. ಈಗ ನಾನು ಅವರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ನಮ್ಮಪ್ಪ ಶರತ್ ಚಂದ್ರ ಅವರು ಅಂತ ಹೇಳ್ಬೇಕಾಗತ್ತೆ. ಆಗ ಖಂಡಿತ ನನ್ನ ಬೇಡ ಅಂತಾರೆ. ಅವರು ಕೂಡ ನನ್ನ 1 ನಿಮಿಷ ಕೂಡ ಮನೇಲಿರೋದಕ್ಕೆ ಬಿಡಲ್ಲ, ಹೊರ ಕಳಿಸ್ತಾರೆ. ಮೊದಲು ಅವರಿಗೆ ಅಪ್ಪನ ಮೇಲಿರೋ ಕೋಪ ಹೋಗ್ಬೇಕು, ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ತಿಳ್ಕೋಬೇಕು. ಅಲ್ಲಿವರೆಗೂ ನನ್ನ ಪ್ರೀತಿನ ನನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ಳೋದು ಒಳ್ಳೇದು. ಯಾಕಮ್ಮ ಮಾತಾಡ್ತಾ ಇಲ್ಲ? ನನ್ನ ಹತ್ರ ಹೇಳೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮನಸ್ಸಲ್ಲಿ ಆ ಥರದ ಉದ್ದೇಶ ಏನೂ ಇಲ್ಲ ಆಂಟಿ. ನಿಜವಾಗ್ಲೂ ಇಲ್ವಾ? ಆಹಾ, ಇಲ್ಲ. ಮತ್ತೆ ನಾನು ಹೇಳ್ದೇನೆ ಅವನ್ಗೆ ಕ್ಯಾರಿಯರ್ ಯಾಕೆ ತಗೊಂಡು ಹೋದೆ? ನೀವ್ ಹೇಳಿಲ್ಲ ಅಂತ ಅವ್ರ ಹತ್ರ ಹೇಳಿದ್ರಾ? ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಅಂದ್ರೆ ನೀವೊಂದ್ಸಲ ಹೊರಗಿನ ಊಟ ಮಾಡಿ ಅವ್ರ ಆರೋಗ್ಯ ಹಾಳಾಗಿತ್ತು ಅಂತ ಹೇಳಿದ್ರಲ್ಲ, ಅದು ನೆನಪಾಗಿ. ನಾನು ಯಾವಾಗ ಹೇಳ್ದೆ? ನೀವ್ ಮರ್ತೋಗಿರ್ತೀರಾ, ನನಗ್ ನೆನ್ಪಿದೆ. ನೆನಪು ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ಯಾ? ನಾನ್ ಕೇಳಿದ್ರೆ ಪ್ರೀತಿ ಇಲ್ಲ ಅಂತ ಇದ್ಯಾ? ನೀವು ನನ್ನ ಕೇಳೋದಲ್ಲ ಆಂಟಿ, ನಿಮ್ಮ ಮಗನ್ನ ಕೇಳಿ ನೋಡಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ. ಅವ್ರ ಮನ್ಸಲ್ಲಿ ಆ ಥರ ಯೋಚನೆ ಇದ್ರೆ ಆಮೇಲೆ ಮಾತಾಡೋಣ. ನಿನ್ ಮನ್ಸಲ್ಲಿ ಏನೂ ಇಲ್ಲ ಅಂತ ಇದ್ಯಾ? ಅವನ್ ಮನ್ಸಲ್ಲಿ ಇದೆಯೋ ಇಲ್ವೋ ಹೇಗ್ ಗೊತ್ತಾಗತ್ತೆ? ಕೇಳಿ ನೋಡಿ, ನಿಮ್ಗವ್ರು ಸುಳ್ಳು ಹೇಳಲ್ಲ ಅಲ್ವಾ? ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ
ಈ ಕ್ಷಣ ನಿಮ್ಗೆ ಖುಷಿ ಆಗಬಹುದು, ಆದ್ರೆ ನಾನು ನನ್ನ ಅಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ಒಂದು ನಿಮಿಷ ಕೂಡ ನನ್ನ ಈ ಮನೇಲಿರೋಕ್ ಬಿಡಲ್ಲ. ಮೊದಲು ಅಪ್ಪನ ಮೇಲಿರೋ ಅವ್ರ ಕೋಪ ಹೋಗ್ಬೇಕು, ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು, ಆಮೇಲೇನೆ ನಾನು ನಿಜ ಹೇಳಿದ್ರು ನನ್ನ ಪ್ರೀತಿ ಕತೆ ಸುಖ ಅಂತ್ಯ ಕಾಣೋದು. ಇಲ್ಲ ಅಂದ್ರೆ ನಾನೀ ಮನೆಗೇನೆ ಶಾಶ್ವತವಾಗಿ ದೂರ ಆಗ್ಬೇಕಾಗತ್ತೆ. ಅವ್ರ ದೃಷ್ಟಿಯಲ್ಲಿ ಅಪ್ಪನ ಹಾಗೆ ನಾನು ಶತ್ರು ಹಾಗೆ ಉಳ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ಅಷ್ಟು ಪ್ರೀತಿಯಿಂದ ಕೇಳಿದ್ರು ಪ್ರೀತಿ ಇಲ್ಲ ಅಂತ ಸುಳ್ಳು ಹೇಳಿದೆ. ನನ್ನ ಕ್ಷಮಿಸಿ ಆಂಟಿ. ನೀನ ಶೋಭಾ ಚಂದ್ರಳ ಮಗಳು ಅನ್ನೋದು ನನಗೆ ಗೊತ್ತಿರೋದಕ್ಕೆ ಅವಳ ಮಗಳು ಅನ್ನೋದು ಗೊತ್ತು, ನನ್ನ ಮನೆ ಹುಡ್ಕೊಂಡು ಬಂದಿದ್ದೆ ಅನ್ನೋದು ನನಗೆ ಗೊತ್ತು. ಅಪ್ಪ ಅಪ್ಪ ಅಂದ್ಕೊಂಡು ನಮ್ಮ ಭಾವನ ಹತ್ರ ಮಾಡ್ಕೊಳಕ್ ನೋಡ್ತಿದ್ದೆ ಅನ್ನೋದು ನನಗೆ ಗೊತ್ತು. ತಂಗಿಯಮ್ಮ 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 ನನ್ನಿಂದಾನೇ ಶೋಭಾ ಚಂದ್ರ ಅವ್ರ ಜೊತೆಗೆ ಹೊಟ್ಟೆಲಿದ್ದ ಮಗು ಕೂಡ ಸತ್ತೋದ್ರು ಅಂತ ಅನ್ಕೊಂಡೆ. ಆದ್ರೆ ಆ ಮಗು ಬದುಕಿದೆ ಅಂತ ಇಷ್ಟು ವರ್ಷ ಆದ್ಮೇಲೆ ತನ್ನ ತಂದೆನ ಹುಡ್ಕೊಂಡು ಬರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ ಶೋಭಾ, ಸತ್ತು ಹೋದ್ ನೀನು ಎಲ್ಲಿದ್ಯೋ ಏನೋ, ನೀನ್ ಪ್ರಾಣ ಹೋಗೋದಿಕ್ಕೆ ನಾನೇ ಕಾರಣನಮ್ಮ. ಕೊನೆ ಪಕ್ಷ ನಿನ್ ಮಗಳನ್ನ ತಂದೆ ಹತ್ರ ಸೇರ್ಸೋಕೆ ನನಗೆ ದಾರಿ ತೋರ್ಸಮ್ಮ, ದಾರಿ ತೋರ್ಸು. ಏನ್ರಿ ಒಬ್ರೇ ನಿಂತ್ಕೊಂಡು ಇಲ್ಲೇನ್ ಯೋಚನೆ ಮಾಡ್ತಿದ್ದೀರಾ ರೀ? ಮೀರಾ, ನೀನ್ ಅದಕ್ಕೆ ಶೋಭಾ ಚಂದ್ರ ಅವರು ಸಾಯೋದಕ್ಕೂ ಮುಂಚೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಹೋಗಿದ್ರು ಅಲ್ವಾ? ಅಲ್ಲಿ ಅವ್ರಿಗೆ ಹೆರಿಗೆ ನೋವು ಶುರುವಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಲ್ವಾ? ಹೌದು. ಮತ್ತೆ ಅವರು ಫ್ಯಾಕ್ಟ್ರಿ ಒಳಗಡೆ ಯಾಕೆ ಬಂದ್ರು? ಒಳಗಡೆ ಯಾರೂ ಇಲ್ಲ ಅಂತ ನಾನು ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದೆ. ಅವ್ರನ್ನ ಕಾಪಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ಹೌದು ರೀ, ಅದಕ್ಕೆ ಅನ್ಯಾಯವಾಗಿ ಸತ್ತು ಹೋದ್ರು. ಸತ್ತು ಹೋಗಿದ್ದ ಇಲ್ಲ ಸಾಯೋದಿಕ್ಕೆ ಯಾರಾದ್ರೂ ಕಾರಣ ಆದ್ರ? ಇಲ್ಲ ಅಂದ್ರೆ ಹಾಸ್ಪಿಟಲ್ನಲ್ಲಿ ಇರ್ಬೇಕಾದವರು ಫ್ಯಾಕ್ಟ್ರಿ ಒಳಗಡೆ ಯಾಕೆ ಬಂದ್ರು? ಏನ್ರಿ ನೀವು, ನಮ್ಮ ಅತ್ಗೆ ಬಂಗಾರ. ಅವರು ಅಂದ್ರೆ ಎಲ್ರೂ ದೇವತೆ ತರ ನೋಡ್ತಿದ್ರು. ಹಾಗಿರುವಾಗ ಅತ್ಗೆನ್ ಸಾಯಿಸ್ಬೇಕು ಅಂತ ಯಾರು ಅನ್ಕೋತಾರೆ? ನೀವ್ ಏನೇನೋ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೋತಿದ್ದೀರಾ. ಬನ್ನಿ ಒಳಗೆ. ಅದು ಹಾಗಲ್ಲ ಒಳಗಡೆ ಮೀರಾ, ಬನ್ನಿ, ಅದು ಬನ್ನಿ. ಅಮಾಯಕಳಾಗಿ ಕಾಣಿಸಿದ್ರು ಕೂಡ ನೀನು ಮಾಮೂಲಿ ಅಲ್ಲ ಶೋಭಾ ಚಂದ್ರ. ತಪ್ಪು ಮಾಡಿದೆ ಶೋಭಾ ಚಂದ್ರ. ಮಗಳಿಗೆ ತನ್ನ ಪ್ರಾಣ ಕೊಟ್ಟು ಅವಳನ್ನ ಹೊರಗೆಸೆದು ಗುರ್ತಿಗೆ ನಿನ್ನ ಗೆಜ್ಜೆಗಳು ಶಾಲನ್ನ ಕೊಟ್ಟು ಅಬ್ಬಾ ಸೂಪರ್. ಹೋಗ್ತಿರೋ ಪ್ರಾಣನ ಹೇಗ್ ಕಾಪಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದೆ. ಅವಳನ್ನ ಹೇಗ್ ಬದುಕಿಸ್ಬೇಕು, ಅವಳು ಬದುಕಿ ಹೊರಗೆ ಬಂದ್ರೆ ನಾಳೆ ಅವಳ ಕಡೆಯವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಗುರ್ತಿಡ್ಬೇಕು ಅಂತ ಇಷ್ಟೊಂದು ಮುಂದಾಲೋಚನೆ ಮಾಡಿದ್ಯಾ ಅಂತಂದ್ರೆ ಅಬ್ಬಬ್ಬಬ್ಬಾ
ಏನ್ ಧೈರ್ಯ, ಏನ್ ದೂರದೃಷ್ಟಿ. ಅವಳು ಕೂಡ ಕಣ್ಣು ಕಾಣಿಸೋಷ್ಟು ಅಮಾಯಕಳೇನಲ್ಲ. ಈ ಅಪೂರ್ವ ಎದುರು ನಿಂತು ನನ್ನೇ ಆಟ ಆಡ್ಸೋಕ್ ನೋಡಿದ್ಲು. ತಪ್ಪು ಮಾಡಿದೆ ಶೋಭಾಚಂದ್ರ. ಬದುಕು ಜೀವನ ಮಾಡಿದ್ರೆ ಸಾಕು ಅಂತ ಅಲ್ಲಿವರೆಗೂ ಆಸೆ ಪಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅನಗತ್ಯವಾಗಿ ಮನೆ ಸೇರ್ಕೊಳ್ಳೋದಕ್ಕೆ ಗುರುತಿಟ್ಬಿಟ್ಟು ಅವಳನ್ನ ಹೊರಗೆಸ್ತಿದ್ಯಾ. ಈಗ ಅವಳು ಬದುಕಿ ದೊಡ್ಡವಳಾಗಿ ಎಲ್ಲೋ ಬದುಕಿ ಸಾವನ್ನ ಹುಡ್ಕೊಂಡು ಮತ್ತೆ ಮತ್ತೆ ನನ್ನ ಹತ್ರನೇ ಬಂದಿದ್ದಾಳೆ. ಅಡ್ಡ ಅಂದ್ಕೊಂಡಿದ್ದ ಶೋಭಾಚಂದ್ರನ್ನೇ ಇಲ್ಲ ಅನ್ಸ್ತೋಳು ನಾನು. ಇನ್ ಮಗಳೇ ಯಾವ ಲೆಕ್ಕ ನನಗೆ? ಆಸ್ತಿ, ಅಂತಸ್ತು, ಹೆಸರು, ಪ್ರತಿಷ್ಠೆ, ಕೀರ್ತಿ ಎಲ್ಲ ಇರೋ ನಿನ್ನನ್ನೇ ಬೂದಿ ಮಾಡಿದ್ ನನಗೆ ಇನ್ನು ಏನೂ ಇಲ್ಲದ ಅವಳನ್ನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನಿನ್ನ ಮಗಳನ್ನ ಸಾಯಿಸೋದು ನನಗೊಂದು ಲೆಕ್ಕನಾ?